ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಸೀಮೆ ಬದನೆಕಾಯಿನ ನಾವು ಬೇಯಕ್ಕಿಟ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪಾಕಿ. ಈಗ ನಾವು ಅಷ್ಟೊತ್ತಿಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಉದ್ದಿನಕಾಳನ್ನ ತೊಗೊಳ್ಳೋಣ. ನಾವೀಗ ಪ್ಯಾನ್ ರೆಡಿ ಮಾಡಿಕೊಂಡು ಅದರಲ್ಲಿ ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋಣ. ಅದು ಬೇಯೋಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಹಾಕಿ, ಈಗ ಸಾಸಿವೆ ಹಾಕಿ, ಸ್ವಲ್ಪ ಸಿಟ್ಲಿ ಸಾಸಿವೆ, ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಇದಕ್ಕೆ ಚೂರು ಉಪ್ಪು ಹಾಕ್ಕೊಳ್ಳಿ. ಸಾಸಿವೆ ಜೊತೆ ಸ್ವಲ್ಪ ಉದ್ದಿನಕಾಳನ್ನು ಹಾಕ್ಕೊಳ್ಳಿ. ನಾನು ಅದು ಹೇಳೋದು ಮರೆತುಬಿಟ್ಟೆ. ನಾನು ಸಪ್ರೇಟಾಗಿ ಈಗ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಾಕಿದ್ದೀನಿ. ಈಗ ಪಲ್ಯಗೆ ಒಂದೊಂದು ಕಾಳು ಸಿಗ್ತಾಯಿರೋ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಫ್ರೈ ಆಗಿರೋ ಆನಿಯನ್ಗೆ ಇದಕ್ಕೆಲ್ಲ ನೀವೀಗ ಇದನ್ನು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿ, ಆನಿಯನ್ ಎಲ್ಲ ಹಾಕಿ ಅದರ ಜೊತೆ ಫ್ರೈ ಮಾಡಿ ಆನಿಯನ್ ಜೊತೆ. ಮತ್ತು ಉಪ್ಪು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಹಸಿ ಕೊಬ್ಬರಿ ಬೇಕಾದ್ರೆ ತುರಿದ್ಬಿಟ್ಟು ಹಾಕ್ಕೊಬೋದು. ನೋಡಿ, ಈಗ ರೆಡಿ ಆಗ್ತಾಯಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕ್ಕೊಳ್ಳಿ. ರೆಡಿ ಆಗಿದೆ ಈಗ. ನೋಡಿ, ಚಪ್ಪರ ಬದನೆಕಾಯಿ ಪಲ್ಯ ರೆಡಿ ಇದೆ.